ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಸೊ ಇವತ್ತಿನ ದಿನ ತರಗತಿಯಲ್ಲಿ ನಾವು ಹೊಸದೊಂದು ಟಾಪಿಕನ್ನು ಚರ್ಚೆ ಮಾಡೋಣ. ಅದು ಯಾವುದು ಅಂತಂದರೆ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ನಿರ್ವಹಣೆಯ ಉದ್ದೇಶಗಳನ್ನು ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ನಿರ್ವಹಣೆಯ ಉದ್ದೇಶಗಳನ್ನು ನಾವು 3 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಒಂದನೇದು ಸಂಘಟನಾತ್ಮಕ ಉದ್ದೇಶಗಳು, ಎರಡನೇದು ಸಾಮಾಜಿಕ ಉದ್ದೇಶಗಳು, ಮೂರನೇದು ವೈಯಕ್ತಿಕ ಉದ್ದೇಶಗಳು ಅಂತ. ಸಂಘಟನಾತ್ಮಕ ಉದ್ದೇಶಗಳಿಗೆ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ದೆನ್ ವಿ ಹ್ಯಾವ್ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಪರ್ಸನಲ್ ಆಬ್ಜೆಕ್ಟಿವ್ಸ್ ಅಂತ. ನೋಡ್ರಿ, ಸಂಘಟನಾತ್ಮಕ ಉದ್ದೇಶಗಳಂದ್ರೆ ಯಾವುದಾದ್ರೂ ಒಂದು ಸಂಘಟನೆ ಅಸ್ತಿತ್ವಕ್ಕೆ ಬಂದಾಗ ಅದು ತನ್ನದೇ ಆದಂಥ ಗುರಿಗಳನ್ನು ಅಥವಾ ಉದ್ದೇಶಗಳನ್ನು ಇಟ್ಕೊಂಡಿರುತ್ತೆ. ಸೊ ಆ ಗುರಿಗಳನ್ನು ಅಥವಾ ಉದ್ದೇಶಗಳನ್ನು ನಿರ್ವಹಣೆಯನ್ನು ಮಾಡುವುದರ ಮೂಲಕವೇ ಆ ಉದ್ದೇಶಗಳನ್ನು ಅದು ಸಾಧಿಸುತ್ತೆ. ಸೊ ಅದನ್ನು ನಾವು ಸಂಘಟನಾತ್ಮಕ ಉದ್ದೇಶಗಳು ಅಂತ ಹೇಳ್ತೀವಿ. ಇನ್ನು ಸಾಮಾಜಿಕ ಉದ್ದೇಶಗಳು ಅಂದ್ರೆ ನಿರ್ವಹಣೆಯ ಮೂಲಕ ಒಂದು ಸಂಘಟನೆ ಸಮಾಜಕ್ಕೆ ಏನೇನು ಉಪಯೋಗವನ್ನು ಕೊಡುತ್ತೆ ಅಥವಾ ಏನೇನು ಪ್ರಯೋಜನವನ್ನು ಕೊಡುತ್ತೆ, ಸಮಾಜಕ್ಕೆ ಏನೇನು ಒಳಿತನ್ನು ಮಾಡುತ್ತೆ ಅನ್ನೋದನ್ನ ಸಾಮಾಜಿಕ ಉದ್ದೇಶಗಳಲ್ಲಿ ನೋಡ್ತೀವಿ. ಇನ್ನು ಥರ್ಡ್ ಒನ್ ವೈಯಕ್ತಿಕ ಉದ್ದೇಶಗಳು. ವೈಯಕ್ತಿಕ ಉದ್ದೇಶಗಳಂದ್ರೆ ಇದು ಪ್ರತಿಯೊಬ್ಬ ಇಂಡಿವಿಜುವಲ್ ಪರ್ಸನ್ಗೆ ಇದು ಸಂಬಂಧಪಟ್ಟಂಥದ್ದು. ಅಂದ್ರೆ ಇದು ವ್ಯಕ್ತಿಗಳಿಗೆ ಏನಾಗಿರುತ್ತೆ ಹೇಳ್ರಿ, ಸಂಬಂಧಪಟ್ಟಂಥದ್ದಾಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ವೈಯಕ್ತಿಕ ಉದ್ದೇಶಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಒಂದನೇದು ಸಂಘಟನಾತ್ಮಕ ಉದ್ದೇಶಗಳನ್ನ ಡಿಸ್ಕಸ್ ಮಾಡೋಣ. ಸಂಘಟನಾತ್ಮಕ ಉದ್ದೇಶಗಳು ಅಂತಂದ್ರೆ ಯಾವುವು? ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಸಂಘಟನಾತ್ಮಕ ಉದ್ದೇಶಗಳು ಅಂದ್ರೆ ಯಾವುದೇ ಒಂದು ಸಂಘಟನೆ ತನ್ನದೇ ಆಗಿರುವಂತ ಉದ್ದೇಶಗಳನ್ನ ಇಟ್ಕೊಂಡೇನೆ ಅಸ್ತಿತ್ವಕ್ಕೆ ಬಂದಿರುತ್ತೆ. ಸೊ ಆ ಉದ್ದೇಶಗಳನ್ನ ನಿರ್ವಹಣೆಯನ್ನ ಮಾಡುವುದರ ಮೂಲಕವೇ ನಾವೇನ್ ಮಾಡ್ಬೇಕಾಗತ್ತೆ ಇಲ್ರಿ, ಸಾಧನೆಯನ್ನ ಮಾಡ್ಬೇಕಾಗತ್ತೆ ಅಥವಾ ಅವುಗಳನ್ನ ಅಚೀವ್ ಮಾಡ್ಬೇಕಾಗತ್ತೆ. ಆ ಉದ್ದೇಶಗಳು ಏನಾಗಿರ್ಬೋದು, ಸಂಘಟನೆಯ ಉದ್ದೇಶಗಳು ಏನಾಗಿರ್ಬೋದು ಅಂದ್ರೆ ಇಲ್ಲಿ ಫಿಸಿಕಲ್ ರಿಸೋರ್ಸಸ್ ಅಂದ್ರೆ ಭೌತಿಕ ಸಂಪನ್ಮೂಲಗಳು ಮತ್ತು ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂಲಗಳ ಗರಿಷ್ಠ ಪ್ರಮಾಣದ ಬಳಕೆ. ಇವುಗಳ ಏನಾಗಿರುತ್ತೆ ಹೇಳ್ರಿ, ಗರಿಷ್ಠ ಪ್ರಮಾಣದ ಬಳಕೆ ಪ್ರತಿಯೊಂದು ಸಂಘಟನೆಯ ಮೂಲ ಉದ್ದೇಶ ಆಗಿರುತ್ತೆ. ಅಂದ್ರೆ ಇಲ್ಲಿ ಭೌತಿಕ ಸಂಪನ್ಮೂಲಗಳಂದ್ರೆ ನಾವೇನಿರುವಂಥ ಸಂಪನ್ಮೂಲಗಳು ಏನದಾವಲ್ಲ, ಲ್ಯಾಂಡ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಮಷೀನ್ಸ್ ಇರ್ಬೋದು, ಎಕ್ಸೆಟ್ರಾ ಈ ಎಲ್ಲ ಸಂಪನ್ಮೂಲಗಳನ್ನ. ಇನ್ನೊಂದು ಇದರಲ್ಲಿ ಫೈನಾನ್ಷಿಯಲ್ ರಿಸೋರ್ಸಸ್ ಅಂತ ಹೇಳ್ತೀವಿ, ಅಂದ್ರೆ ಹಣಕಾಸಿನ ಸಂಪನ್ಮೂಲಗಳು ಕೂಡ ಇರ್ಬೋದು. ಹಣಕಾಸಿನ ಸಂಪನ್ಮೂಲಗಳನ್ನ ಜೊತೆಗೆ ಮಾನವ ಸಂಪನ್ಮೂಲಗಳನ್ನ ಮತ್ತು ಎಲ್ಲ ಭೌತಿಕ ಸಂಪನ್ಮೂಲಗಳನ್ನ ಗರಿಷ್ಠ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು. ದೇರ್ ಇಸ್ ನೋ ವೇಸ್ಟೇಜ್. ಅಲ್ಲಿ ಯಾವುದೇ ಕಾರಣಕ್ಕೂ ಯಾವ ಸಂಪನ್ಮೂಲಗಳನ್ನ ಹಾಳು ಮಾಡಬಾರ್ದು. ಹಂಗಾಗಿ ಸಂಘಟನೆ ಯಾವಾಗ ತನ್ನ ಉದ್ದೇಶಗಳನ್ನ ಈಡೇರಿಸುತ್ತೆ ಅಂದ್ರೆ ಅದು ಭೌತಿಕ ಸಂಪನ್ಮೂಲಗಳನ್ನ, ಮಾನವ ಸಂಪನ್ಮೂಲವನ್ನ ಮತ್ತು ಹಣಕಾಸಿನ ಸಂಪನ್ಮೂಲಗಳನ್ನ ಸದ್ಬಳಕೆ ಮಾಡಿದಾಗ ಮಾತ್ರ ಆ ಉದ್ದೇಶಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಸಂಘಟನಾತ್ಮಕ ಉದ್ದೇಶಗಳಿಗೆ ನಾವು ಆರ್ಥಿಕ ಉದ್ದೇಶಗಳು ಅಂತ ಕರಿತೀವಿ. ಇವುಗಳಿಗೆ ನಾವೇನಂತ ಕರಿತೀವಿ, ಆರ್ಥಿಕ ಉದ್ದೇಶಗಳು ಅಂತಾನು ಕರಿತೀವಿ. ಸೊ ಹಾಗಾದ್ರೆ ಆರ್ಥಿಕ ಉದ್ದೇಶಗಳು ಯಾವಾಗ ಆಗಿರಬಹುದು? ಒಂದನೇದು ಆ ಆರ್ಥಿಕ ಉದ್ದೇಶಗಳು ಯಾವುವು ಅಂತಂದ್ರೆ, ಒಂದು ಅಸ್ತಿತ್ವ ಅಂತ ಹೇಳ್ತೀವಿ, ಅಸ್ತಿತ್ವ, ಸರ್ವೈವಲ್. ಎರಡನೇದು ಲಾಭ, ಪ್ರಾಫಿಟ್. ಅಂಡ್ ಥರ್ಡ್ ಒನ್ ಈಸ್ ಗ್ರೌತ್, ಬೆಳವಣಿಗೆ. ಇವು ಆರ್ಥಿಕ ಉದ್ದೇಶಗಳು ಅಥವಾ ಸಂಘಟನಾತ್ಮಕ ಉದ್ದೇಶಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ನಾನು ಮೊದಲೇ ಹೇಳಿದೆ ಏನಂತ, ಸಂಘಟನಾತ್ಮಕ ಉದ್ದೇಶಗಳನ್ನ ಈಡೇರಿಸಬೇಕಾಯ್ತಂದ್ರೆ ಅಥವಾ ಯಾವುದೇ ಒಂದು ಸಂಘಟನೆ ತನ್ನ ಉದ್ದೇಶಗಳನ್ನ ಇಟ್ಕೋಬೇಕಾಯ್ತು ಅಂದ್ರೆ ಮ್ಯಾನೇಜ್ಮೆಂಟಿನ ಮೂಲಕ ಆ ಸಂಘಟನಾತ್ಮಕ ಉದ್ದೇಶಗಳನ್ನ ಈಡೇರಿಸಲಾಗುತ್ತೆ. ಹಾಗಾದ್ರೆ ಪ್ರತಿಯೊಂದು ಸಂಸ್ಥೆಯಲ್ಲಿ ನಿರ್ವಹಣೆಯನ್ನ ಮಾಡಬೇಕಾಯ್ತಂದ್ರೆ ಯಾವ ಅಂಶಗಳನ್ನ ಪರಿಗಣನೆಗೆ ಇಟ್ಕೋಬೇಕು, ಯಾರ ಹಿತಾಸಕ್ತಿಗಳನ್ನ ಪರಿಗಣನೆಗೆ ಇಟ್ಕೋಬೇಕು ಅಂತಂದ್ರೆ ಇಲ್ಲಿ ಕಸ್ಟಮರ್ಸ್ ಇರ್ಬೋದ್ರಿ, ಎಂಪ್ಲಾಯೀಸ್ ಇರ್ಬೋದು, ಶೇರ್ ಹೋಲ್ಡರ್ಸ್ ಇರ್ಬೋದ್ರಿ, ಅಂಡ್ ದೆನ್ ಗವರ್ಮೆಂಟ್ ಇರ್ಬೋದ್ರಿ. ಇವರೆಲ್ಲರ ಹಿತಾಸಕ್ತಿಗಳನ್ನ ಇಟ್ಕೊಂಡೇನೆ
ನಿರ್ವಹಣೆಯು ಸಂಘಟನಾತ್ಮಕ ಉದ್ದೇಶಗಳನ್ನು ಈಡೇರಿಸಬೇಕಾಗುತ್ತೆ. ಇವುಗಳಲ್ಲಿ ಯಾರನ್ನೂ ಸ್ಕಿಪ್ ಮಾಡುವಂತಿಲ್ಲ. ಯಾಕಂದರೆ ಕಸ್ಟಮರ್ಸು ಕೂಡ ಏನಾಗಿರ್ತಾರೆ ಹೇಳ್ರಿ, ನೇರವಾಗಿ ವ್ಯವಹಾರಕ್ಕೆ ಅಥವಾ ಸಂಘಟನೆಗೆ ಅಟ್ಯಾಚ್ ಇರ್ತಾರೆ. ಎಂಪ್ಲಾಯಿಗಳು ಅಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಶೇರ್ ಹೋಲ್ಡರ್ಸು ಕೂಡ ಆ ಸಂಘಟನೆಯ ಮಾಲೀಕರಾಗಿರ್ತಾರೆ. ಸೊ ಗೌರ್ಮೆಂಟನ್ನು ಹೊರತಾಗಿ ಯಾವುದೇ ಕಾನೂನಿನ ನಿಯಮಗಳಾಗಿರ್ಬೋದು, ಸರ್ಕಾರವಾಗಿರ್ಬೋದು, ಸರ್ಕಾರಕ್ಕೆ ಹೊರತಾಗಿ ಯಾವುದೇ ಸಂಘಟನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವರೆಲ್ಲರ ಹಿತಾಸಕ್ತಿಗಳನ್ನು ಪರಿಗಣನೆಗೆ ಇಟ್ಕೊಂಡೇನೆ ನಿರ್ವಹಣೆ ಏನು ಮಾಡ್ಬೇಕಾಗುತ್ತೆ ಹೇಳ್ರಿ, ನಿರ್ವಹಣೆ ಸಂಘಟನಾತ್ಮಕ ಉದ್ದೇಶಗಳನ್ನು ಈಡೇರಿಸಬೇಕಾಗತ್ತೆ. ಹಾಗಾದರೆ ಆ ಮೂಲ ಉದ್ದೇಶಗಳು, ಆರ್ಥಿಕ ಉದ್ದೇಶಗಳಾಗಿರ್ಬೋದು ಅಥವಾ ಸಂಘಟನಾತ್ಮಕ ಉದ್ದೇಶಗಳಾಗಿರ್ಬೋದು, ಅವು ಯಾವ್ಯಾವು ಅಂತಂದರೆ, ಒಂದನೇದು ಅಸ್ತಿತ್ವ ಅಂತ ಹೇಳ್ತೀವಿ. ಇಂಗ್ಲೀಷಲ್ಲಿ ಇದನ್ನು ಸರ್ವೈವಲ್ ಅಂತ ಹೇಳ್ತೀವಿ. ನೋಡ್ರಿ, ಯಾಕೆ 1 by 1 ಇದನ್ನೇ ಬರ್ದಿದ್ದೀನಿ ನಾನು. ಲಾಭ ಯಾಕೆ ಫಸ್ಟ್ ಬರಿಬಾರ್ದಿತ್ತು, ಬೆಳವಣಿಗೆ ಯಾಕೆ ನಾವು ಮೊದಲು ಬರಿಬಾರ್ದಿತ್ತು? ಯಾಕಂದರೆ ಇವು ಸ್ಟೆಪ್ ಬೈ ಸ್ಟೆಪ್ ಒಂದು ಸಂಘಟನೆ ರೀಚ್ ಆಗುವಂಥ ಉದ್ದೇಶಗಳಾಗಿರ್ತವೆ. ಅಸ್ತಿತ್ವ ನೋಡ್ರಿ, ಅಸ್ತಿತ್ವ ಅಂತಂದರೆ ಬದುಕುಳಿಯೋದು. ಒಂದು ಸಂಘಟನೆ ಬದುಕುಳಿಬೇಕು. ಹೆಂಗೆ ಬದುಕುಳಿಬೇಕು? ಈಗ ನೋಡ್ರಿ, ದಿನನಿತ್ಯ ಏನಾಗ್ತಿರ್ತಾರೆ ಹೇಳ್ರಿ, ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಿರ್ತಾರೆ. ಸೊ ಈ ಔಟ್ ಆಫ್ ದೀಸ್ ಕಾಂಪಿಟೇಟರ್ಸ್, ಈ ಕಾಂಪಿಟೇಟರ್ಸ್ಗಳ ಮಧ್ಯದಲ್ಲಿ ನಾನು ಏನಾಗ್ಬೇಕು ಹೇಳ್ರಿ, ಬದುಕುಳಿಬೇಕು. ನಾನು ಸರ್ವೈವ್ ಆಗ್ಬೇಕ್ರಿ. ನಾನು ಬದುಕುಳಿದಾಗ ಮಾತ್ರ ಏನಾಗುತ್ತೆ ಹೇಳ್ರಿ, ಸಂಘಟನೆಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘಟನೆಯನ್ನು ಸ್ಟಾರ್ಟ್ ಮಾಡಿ ಅಥವಾ ಅದನ್ನು ಅಸ್ತಿತ್ವಕ್ಕೆ ತಂದು 3 ತಿಂಗಳನ್ನು 6 ತಿಂಗಳನ್ನು ಅದನ್ನು ನಡೆಸಿ 1 ವರ್ಷನೂ ಅದನ್ನು ರನ್ ಮಾಡಿ ಆಮೇಲೆ ಅದನ್ನು ಕ್ಲೋಸ್ ಮಾಡಿಬಿಟ್ರೆ ಅಲ್ಲ ರೀ. ಸಂಘಟನೆ ದೀರ್ಘಕಾಲದವರೆಗೂ ಏನಾಗಬೇಕು ಹೇಳ್ರಿ, ಮಾರುಕಟ್ಟೆಯಲ್ಲಿ ಬದುಕುಳಿಬೇಕು. ಸೊ ಹಂಗೆ ಬದುಕುಳಿಬೇಕಂದ್ರೆ ನಮ್ಮ ಮಧ್ಯದಲ್ಲಿ ಏನಿರ್ತದೆ, ನಮ್ಮ ಸುತ್ತಮುತ್ತಲು ಏನಿರ್ತಾರೆ ಹೇಳ್ರಿ, ಕಾಂಪಿಟೇಟರ್ಸ್ ಇರ್ತಾರೆ. ಆ ಕಾಂಪಿಟೇಟರ್ಸ್ಗಳ ಮಧ್ಯದಲ್ಲಿ ನಾನು ಕೂಡ ಏನು ಮಾಡ್ಬೇಕು ಹೇಳ್ರಿ, ಬದುಕುಳಿಬೇಕು. ಸೊ ಒಂದೇದೇನಾಗಿರುತ್ತೆ ಹೇಳ್ರಿ, ಅಸ್ತಿತ್ವದಲ್ಲಿ ಉಳ್ಕೋಬೇಕು. ಸಂಘಟನೆಯ ಮೊಟ್ಟ ಮೊದಲ ಆರ್ಥಿಕ ಅಥವಾ ಸಂಘಟನಾತ್ಮಕ ಉದ್ದೇಶ ಆಗಿರುತ್ತೆ. ದೆನ್ ನಾವು ಯಾವಾಗ ಅಸ್ತಿತ್ವದಲ್ಲಿ ಉಳ್ಕೊಳ್ತೀವೋ ಆವಾಗ ಲಾಭದ ಬಗೆಗೆ ಯೋಚನೆ ಮಾಡ್ತೀವಿ ನಾವು. ಸಂಘಟನೆ ರನ್ ಆಗಬೇಕು ಮತ್ತು ಸಂಘಟನೆ ಕಾರ್ಯಾಚರಣೆಗಳು ನಡೀತಾನೆ ಇರಬೇಕು ಅಂದರೆ ನಮಗೆ ಲಾಭ ಬೇಕು. ನಷ್ಟವನ್ನು ಭರಿಸಲಿಕ್ಕೆ ಆಗಿರ್ಬೋದು, ಆಮೇಲೆ ಖರ್ಚು ವೆಚ್ಚಗಳನ್ನು ಭರಿಸಲಿಕ್ಕೆ ಆಗಿರ್ಬೋದು. ಸೊ ಇವುಗಳನ್ನು ತೂಗಿಸ್ಲಿಕ್ಕೆ ಏನು ಬೇಕು ಹೇಳ್ರಿ, ನಮಗೆ ಪ್ರಾಫಿಟ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ ಹೇಳ್ರಿ, ಸರ್ವೈವ್ ಆದಮೇಲೆ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಆಮೇಲೆ ನಮ್ಮ ಹತ್ರ ಲಾಭ ಬರೋಕ್ಕೆ ಶುರುವಾದ ತಕ್ಷಣವೇ ನಾವು ಅವಾಗ ಆಟೋಮೆಟಿಕ್ ಆಗಿ ಬೆಳವಣಿಗೆಯ ಬಗ್ಗೆ ಯೋಚನೆ ಮಾಡ್ತೀವಿ. ಯಾಕಂದರೆ ಸಂಘಟನೆ ತನಗಿರುವಂಥ ಎಲ್ಲ ಸಾಮರ್ಥ್ಯವನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು. ತನಗೆ ಒದಗಿ ಬರುವಂಥ ಎಲ್ಲ ಅವಕಾಶಗಳನ್ನು ಸರಿಯಾಗಿ ತನ್ನ ಸಾಮರ್ಥ್ಯದಿಂದ ಏನು ಮಾಡ್ತಾ ಹೋಗ್ಬೇಕ್ರಿ, ಅದನ್ನು ಬಳಕೆ ಮಾಡ್ತಾ ಹೋಗ್ಬೇಕು. ತನ್ನ ಸಾಮರ್ಥ್ಯವನ್ನು ಬಳಕೆ ಮಾಡ್ತಾ ಹೋಗ್ಬೇಕಂದ್ರೆ ಅದೇನಾಗಬೇಕು ಹೇಳ್ರಿ, ಬೆಳವಣಿಗೆಯನ್ನು ಹೊಂದಬೇಕು. ಹಾಗಾದರೆ ಒಂದು ಸಂಘಟನೆ ಬೆಳವಣಿಗೆ ಆಗಿದೆ ಅಂತ ನಾವು ಯಾವ ಅಂಶಗಳನ್ನು ಪರಿಗಣನೆಗೆ ಇಟ್ಕೊಂಡು ನಾವು ಅದನ್ನು ಥಿಂಕ್ ಮಾಡ್ತೀವಿ, ಬೆಳವಣಿಗೆ ಆಗಿದೆ ಅಂತ ಅನ್ಕೊಂತೀವಿ. ಸೊ ಇಲ್ಲಿ ಏನಾಗುತ್ತಂದರೆ, ಬೆಳವಣಿಗೆ ಯಾವಾಗ ಆಗುತ್ತೆ, ಸಂಘಟನೆ ಬೆಳವಣಿಗೆ ಆಗಿದೆ ಅಂತ ನಾವು ಹೆಂಗೆ ಅನ್ಕೊಂತೀವಿ, ಇನ್ಕ್ರೀಸಿಂಗ್ ದ ಸೇಲ್ಸ್, ಆಮೇಲೆ ಇನ್ಕ್ರೀಸಿಂಗ್ ಕ್ಯಾಪಿಟಲ್, ನೆಕ್ಸ್ಟು ಇನ್ಕ್ರೀಸಿಂಗ್ ನಂಬರ್ ಆಫ್ ಎಂಪ್ಲಾಯೀಸ್. ಹೌದಾ? ಇನ್ಕ್ರೀಸಿಂಗ್ ಏನಾಗಿರುತ್ತೆ ಹೇಳ್ರಿ, ನಂಬರ್ ಆಫ್ ಎಂಪ್ಲಾಯೀಸು ಆ್ಯಂಡ್ ಇನ್ಕ್ರೀಸಿಂಗ್ ದ ಪ್ರಾಡಕ್ಟ್ಸ್. ಸೊ ಉತ್ಪಾದನೆಗಳು ಹೆಚ್ಚಳ ಆದವು ಅಂದರೆ ಏನಾಗುತ್ತೆ ಹೇಳ್ರಿ, ಮಾರಾಟ ಹೆಚ್ಚಳ ಆಗುತ್ತೆ. ಆಮೇಲೆ ನಾವು ಏನು ಹೇಳ್ರಿ, ಬಂಡವಾಳ ಹೆಚ್ಚಾಗ್ತಾ ಹೋಗ್ತಂದ್ರೆ ನಮಗೆ ಲಾಭ ಜಾಸ್ತಿ ಬರ್ತಾ ಇದೆ ಅಂತ ಅರ್ಥ. ಆಮೇಲೆ ವರ್ಕರ್ಸು ಜಾಸ್ತಿ ಆಗ್ತಿದ್ದಾರೆ ಅಂದರೆ ನಮ್ಮ ಸಂಘಟನೆ ದೊಡ್ಡದಾಗಿ ಬೆಳೀತಾ ಇದೆ. ಇನ್ನಷ್ಟು ಏನು ಬೇಕು ಹೇಳ್ರಿ, ನಮಗೆ ಎಂಪ್ಲಾಯೀಸ್ಗಳು ಬೇಕು ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಈ ಎಲ್ಲ ಅಂಶಗಳನ್ನು ಪರಿಗಣನೆಗೆ ಇಟ್ಕೊಂಡೇ ಸಂಘಟನೆ ಬೆಳವಣಿಗೆ ಆಗ್ತಾ ಇದೆ ಅಥವಾ ಬೆಳವಣಿಗೆ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇವುಗಳನ್ನು ಸಂಘಟನಾತ್ಮಕ ಉದ್ದೇಶಗಳು ಅಂತ ಹೇಳ್ತೀವಿ. ಸೊ ಐ ಹೋಪ್ ಇವತ್ತಿನ ದಿನ ತರಗತಿಯಲ್ಲಿ ಈ ಎಲ್ಲ ಏನು ಉದ್ದೇಶಗಳಲ್ಲಿ ಎಲ್ಲ ಸಬ್ ಪಾಯಿಂಟ್ಸ್ ಅದಾವಲ್ಲ, ಇವೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ದಿನ ಕ್ಲಾಸಲ್ಲಿ ನಾವು ಸಾಮಾಜಿಕ ಉದ್ದೇಶಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.